ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ನೀಡುತ್ತಾ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ಈ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಈ ಕಾರ್ಯಕ್ಕೆ ನೀವೆಲ್ಲರೂ ಸಹ ಪ್ರೋತ್ಸಾಹವನ್ನು ನೀಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ, ಇವತ್ತಿನ ದಿನಾಂಕ 9 ಜುಲೈ 2026 ಗುರುವಾರದಂದು 113ನೇ ದಿನ 113ನೇ ಸಾಹಿತ್ಯ ಕೃತಿಯಾಗಿ ಬಾಲ ಸಾಹಿತಿ ಅರ್ಜುನ್ MS ಅವರು ಬರೆದಿರುವಂತ ಇರುವೆ ಮತ್ತು ಇತರ ಕವಿತೆಗಳು ಅನ್ನುವಂತ ಕವಿತಾ ಸಂಕಲನದ ಪರಿಚಯವನ್ನ ಇವತ್ತು ನಾನು ಮಾಡ್ತಾ ಇದ್ದೇನೆ. ಇರುವೆ ಮತ್ತು ಇತರೆ ಕವಿತೆಗಳು ಅರ್ಜುನ್ MS ಬರೆದಿರುವಂತ ಕವಿತಾ ಸಂಕಲನವನ್ನ ಸಪ್ನಾ ಬುಕ್ ಹೌಸ್ ಬೆಂಗಳೂರವರು ಪ್ರಕಾಶನ ಮಾಡಿದ್ದಾರೆ. ಹಾಗೆ 2018ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 96 ಪುಟಗಳನ್ನು ಒಳಗೊಂಡಿದ್ದು 100 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಹಾಗೆ ಈ ಕೃತಿಗೆ ಮುನ್ನುಡಿಯನ್ನ ನಾಡಿನ ಹಿರಿಯ ಸಾಹಿತಿಗಳಾಗಿರುವಂತಹ ಡಾಕ್ಟರ್ ನಾ ಡಿಸೋಜ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಬೆನ್ನುಡಿಯನ್ನ ಡಾಕ್ಟರ್ ಸಿ ನಾಗಣ್ಣ ಮೈಸೂರು ಅವರು ಬೆನ್ನುಡಿಯನ್ನ ಬರೆದಿದ್ದಾರೆ. ಶುಭಾರೈಕೆಗಳನ್ನ ಸಂಸ್ಕೃತಿ ಚಿಂತಕರು ಮೈಸೂರು ಶಂಕರ್ ದೇವನೂರ್ ಅವರು ಶುಭಾರೈಕೆಯನ್ನ ಬರೆದಿದ್ದಾರೆ. ಹಾಗೆ ಮತ್ತೋರ್ವ ಶುಭಾರೈಕೆಯನ್ನ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾಲಯ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ನೀಲಗಿರಿ ತಳವಾರ್ ಅವರು ಶುಭಾರೈಕೆಯನ್ನ ಈ ಕೃತಿಗೆ ಬರೆದಿದ್ದಾರೆ. ಅದೇ ರೀತಿ 10ನೇ ತರಗತಿಯನ್ನ ಓದುತ್ತಿರುವಂತ ವಿದ್ಯಾರ್ಥಿ ಆಗಿರುವಂತ ಅರ್ಜುನ್ MS ಬಾಲ ಸಾಹಿತಿ ಬರೆದಿರುವಂತ ಈ ಕವನ ಸಂಕಲನದಲ್ಲಿ ಒಟ್ಟು 77 ಕವಿತೆಗಳಿದ್ದು, ಈ ಕವಿತೆಗಳು ಸುಂದರವಾದ ವಿಷಯ ವಸ್ತುವನ್ನು ಇಟ್ಕೊಂಡು ಕವಿತೆಯನ್ನ ಬರೆದಿದ್ದಾರೆ. ಹಾಗೆ ಈ ಕವಿತೆಯಲ್ಲಿ ಕವಿತಾ ಸಂಕಲನದ ಆಯ್ದ ಕವಿತೆಗಳನ್ನ ಇವತ್ತು ನಾವು ನೋಡೋಣ. ಶೀರ್ಷಿಕೆ ಗೀತೆಯಾಗಿರುವಂತ ಕವಿತೆಯಾಗಿರುವಂತ ಇರುವೆ ಅನ್ನುವಂಥದ್ದು. ಮರುಳಾಗಿ ಮರುಳಾಗಿ ಇರುವೆಗಳು ಸೇರಿಕೊಂಡಿವೆ ನಮ್ಮ ಮನಸ್ಸಿನಲ್ಲಿ, ಆಸೆ ಹುಟ್ಟುವ ಆಸೆ ಬುರುಕುಗಳಾಗಿ ಸುತ್ತಿವೆ ನಮ್ಮನ್ನು. ಎಲ್ಲೋ ಕಾಡಿನಲ್ಲಿದ್ದ ಈ ಇರುವೆ ಯಾರು ತಾನೇ ಇದನ್ನು ಹೇಳಿಕೊಟ್ಟದ್ದು, ಮುಂಜಾನೆಯ ಕಾಡು ಕಣಿವೆಯಂತೆ ಮನಸ್ಸು ಬರೀ ಕತ್ತಲು ಕತ್ತಲು. ಅಷ್ಟೋ ಇಷ್ಟೋ ಸಕ್ಕರೆ ತಿನ್ನುತ್ತಾ ತನ್ನ 10ರಷ್ಟು ಮೈಬಾರ ಓರುವ ಇರುವೆಗೆ ಗೊತ್ತಿಲ್ಲವೇ ಈ ಜಗತ್ತು ಏನೆಂದು, ಮುಗ್ಧ ಎಂದು ಸುಮ್ಮನಿದ್ದರಾಗದು. ಬಾಸುಂಡೆ ಬರುವಾಗೆ ಕಚ್ಚಲಿ ಕಿಚ್ಚಲಿ, ಈ ಮುಂಜಾವಿನಲ್ಲಿ ಬರುವ ಕೆಂಪು ಬೆಳದಿಂಗಳಂತೆ ಬರಲಿ. ಈಗಲಾದರೂ ಸರಿಯೇ ಆಗಲಾದರೂ ಸರಿಯೇ ಮನಸ್ಸಿನ ಕೈಯನ್ನು ತಿಂದುಕೋ ಇರುವೆ, ಸದಾ ಮನದಲ್ಲಿ ನೀ ನಿಂತಿರುವೆ. ಇರುವೆಯ ಜೀವನ ಕ್ರಮ ಹಾಗೂ ಇರುವೆಯ ಕುರಿತಾಗಿ ಬರೆದಿರುವಂತ ಈ ಕವಿತೆಯಲ್ಲಿ ನಾವು ನೋಡಬಹುದು ಇರುವೆ ಎಷ್ಟು ಕ್ರಿಯಾಶೀಲ ಆಗಿರುತ್ತೆ. ಹಾಗೆ ಅದು ಆಸೆ ಬುರುಕಾಗಿ ಒಂದ್ಸಲ ಸಕ್ಕರೆನ ತಿಂದು ಅಷ್ಟಕ್ಕೆ ಸಂತೃಪ್ತಿಯನ್ನ ಹೊಂದೋದಿಲ್ಲ. ಇರುವೆ ಸದಾ ಕಾಲ ಕ್ರಿಯಾಶೀಲವಾಗಿ ಮತ್ತಷ್ಟು ಹೊಸತನವನ್ನ ಹೊಸ ಆಹಾರವನ್ನ ಹುಡುಕುವ ಪ್ರಕ್ರಿಯೆಯಲ್ಲಿ ಸಾಗುತ್ತೆ. ಈ ಇರುವೆ ಮುಂಜಾನೆ ಕಾಡಿನಲ್ಲಿ ಕತ್ತಲಿರಲಿ ಬೆಳಕಿರಲಿ ಸದಾ ಕಾಲ ಕ್ರಿಯಾಶೀಲವಾಗಿ ಸಾಲು ಸಾಲು ಹಿಡಿದು ಹೋಗುವಂತ ಇರುವೆ ತನ್ನ 10ರಷ್ಟು ಮೈಭಾರವನ್ನ ತನ್ನ ಭಾರಕ್ಕಿಂತ 10 ಪಟ್ಟು ಹೆಚ್ಚಿನ ಭಾರವನ್ನ ಹೊರುವಂತ ಇರುವೆ ಸುಮ್ಮನೆ ಇರುವಂತದ್ದಲ್ಲ. ಇರುವೆ ಸದಾ ಕ್ರಿಯಾಶೀಲವಾಗಿರುವಂತದ್ದು. ಅದರ ಮುಗ್ಧತೆಯನ್ನ ಸುಮ್ಮನಿರೋದಿಲ್ಲ, ತನ್ನ ತಂಟೆಗೆ ಬಂದರೆ ಕಚ್ಚಿ ಗಾಯಗೊಳಿಸುವಂತದ್ದು ಇರುವೆಯ ಒಂದು ಗುಣ. ಅಂದ್ರೆ ತನ್ನ ಪಾಡಿಗೆ ತಾನಿರುವಂತ ಮುಗ್ಧ ಜೀವಿ ಇರುವೆ, ಆದ್ರೆ ತನ್ನ ಪಾಡಿಗೆ ಯಾರು ಬಂದ್ರೆ ಸುಮ್ಮನಿರೋದಿಲ್ಲ ಅನ್ನುವಂಥದ್ದು. ಇನ್ನು ಪರಿಸರ ಅನ್ನುವಂತ ಮತ್ತೊಂದು ಕವಿತೆಯಲ್ಲಿ ಜೋತು ಬೀಳುತ್ತಾ ಗಾಳಿ ದೇಟನು ದುಡಿದು ಉಸಿರನ ಆಗಿಸುತ್ತ ಪರಿಸರ, ದುಡ್ಡಿನ ಮುಖವ ಅಳಿದ ಜನಮನಗೊಳ್ಳುತ್ತ ಅಪಸ್ವರ. ಮನ ಬದಲಿಸಿ ಜನಗಳಿಸು ದುಡ್ಡನ್ನು ಬಿಡಲೆನ್ನುವರು, ಸಂಘದ ಫಲವ ಎತ್ತೆನ್ನುವರು, ಪರಿಸರದ ಬಗ್ಗೆ ಏನೆನ್ನುವರು. ರಾಜ್ಯದಿಂದ ರಾಜ್ಯದವರೆಗೆ ಉರುಳುತ್ತ ಉತ್ತುತ್ತ ಬೆಳೆದು ಹೋಯಿತೆಂದು ಹತ್ತರೇನು ಬಂತು, ಮರ ನಾ ಹೋಗಿರುವೆ ಬಸವಳಿದು. ತಳತಳಾಂತರದ ತಂದೆಯಾಗಿ ಇದ್ದ ಜನ ಪರಂಪರವಾಗಿ ಬೆಳೆಸಿದ ನನ್ನ ಮನ ಮರವಾಗಿ ಚಿಗುರಬೇಕಿದೆ, ಜೀವ ಹಗುರವಾಗಬೇಕಿದೆ.
ಈ ಬಹಳ ವರ್ಷಗಳಿಂದ ನಿರಂತರವಾಗಿರುವಂತ ಪರಿಸರದ ಮೇಲೆ ಆಗುತ್ತಿರುವಂತ ದೌರ್ಜನ್ಯವನ್ನ ಈ ಕವಿತೆಯಲ್ಲಿ ಹಿಡಿದಿಡುವಂತ ಕವಿತೆಯ ಕೆಲಸವನ್ನ ಮಾಡಿದ್ದಾರೆ. ರಾಜರ ಕಾಲದಿಂದ ಈಗ ರಾಜ್ಯದವರೆಗೆ, ರಾಜನ ಕಾಲದಿಂದ ಈಗಿನ ಪ್ರಜಾಪ್ರಭುತ್ವದವರೆಗೆ ದಬ್ಬಾಳಿಕೆಯನ್ನು ಅನುಸರಿಸುತ್ತಿರುವುದು, ದಬ್ಬಾಳಿಕೆಯನ್ನು ಅನುಭವಿಸ್ತಾ ಇರುವಂತದ್ದು ಪರಿಸರ. ತಲತಲಾಂತರದಿಂದ ತಲತಲಾಂತರದಿಂದಲೂ ಸಹ ಜನ ತಲೆಮಾರುಗಳಿಂದಲೂ ಸಹ ಪರಿಸರದ ಮೇಲೆ ದೌರ್ಜನ್ಯವೆಸಗಂತ, ಪರಿಸರ ನಾಶ ಮಾಡ್ಕೊಂತ, ಪರಿಸರವನ್ನ ನಾಶ ಮಾಡಿ ಮಾನವ ತನ್ನ ನೆಲೆಗಟ್ಟನ್ನು ಸೃಷ್ಟಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪರಿಸರಕ್ಕೆ ಆಗುತ್ತಿರುವಂತ ಹಾನಿಯ ಕುರಿತಾಗಿ ಇಲ್ಲಿ ಬಾಲ ಸಾಹಿತಿ ವ್ಯಥೆ ಪಡ್ತಾನೆ. ಹಾಗೆ ಅಜ್ಜಿ ಎನ್ನುವಂತ ಒಂದು ಕವಿತೆಯಲ್ಲಿ, ನನ್ನ ಪ್ರೀತಿಯ ಮಮತೆಯ ವಾತ್ಸಲ್ಯ ಸತ್ಕಾರದ ಅಜ್ಜಿ, ನಾ ಊರಿಗೆ ಬರುವೆ ಮಾಡಿಕೊಂಡು ನನಗೆ ನಿನ್ನ ಮೆಣಸಿನಕಾಯಿ ಬಜ್ಜಿ, ಜಲಜಲನೆ ಶಬ್ದ ಚಿನ್ನದ ಬಳೆ ಬಜ್ಜಿ ಜೊತೆಗೆ ಮಾಡಿಕೊಡು ನನಗೆ ಕೂಡು ಬಳೆ, ನಿನ್ನ ಸೊಗಸ ಧ್ವನಿಯಲ್ಲಿ ಕರಿ ನನ್ನ ಮರಿ ಕೊಡು ನನಗೆ ತಿನ್ನಲು ಕಾರ್ಪೂರಿ, ಮನೆಗೆ ನಾ ಬಂದಾಗ ಕೊಡಿಸು ನನಗೆ ಹೊಸ ಬಟ್ಟೆ, ಹಿಡದಿರುವೆ ಬೇಗ ಬಾ ನಿನ್ನ ನೆಚ್ಚಿನ ಬಿಳಿಚಿಟ್ಟೆ. ಅಜ್ಜಿಯ ಕುರಿತಾಗಿರುವಂತಹ ಮಕ್ಕಳಿಗೆ ತುಂಬಾ, ಮೊಮ್ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಒಂದು ವ್ಯಕ್ತಿ ಅಂದ್ರೆ ಅಜ್ಜಿ. ಯಾಕಂದ್ರೆ ಅಜ್ಜಿಯ ಮಾಡುವಂತ ಪ್ರೀತಿ, ಅಜ್ಜಿ ತೋರುವಂತ ಕಾಳಜಿ, ಅಜ್ಜಿಯ ಮಮತೆ ಎಲ್ಲರಿಗೂ ಇಷ್ಟ ಆಗತ್ತೆ. ಹಾಗಾಗಿ ಅಜ್ಜಿ ನನ್ನ ಪ್ರೀತಿಯ ಮಮತೆ ಅಜ್ಜಿ, ವಾತ್ಸಲ್ಯ ಸತ್ಕಾರದ ಅಜ್ಜಿ, ನಾವು ಊರಿಗೆ ಬರ್ಬೇಕಾದ್ರೆ ನೀನು ಮಾಡ್ಕೊಂಡು ಬರ್ಬೇಕು ಮೆಣಸಿನ್ಕಾಯಿ ಬಜ್ಜಿನ, ಹಾಗೆ ಜಳ ಜಳ ಶಬ್ದ ಮಾಡ್ಕೊಂತ ಚಿನ್ನದ ಬಳೆಯನ್ನ ತೊಟ್ಕೊಂಡು ನೀನ್ ನನಗೆ ಎಷ್ಟ್ ಚಂದ ಕೋಡು ಬೆಳೆಯನ್ನ ಕೊಡುತ್ತಿ, ಹಾಗೆ ಸೊಗಸಾದ ಧ್ವನಿಯಲ್ಲಿ ನನ್ನ ಮರಿ ಮರಿ ಅಂತ ಕರೀತಿ, ಹಾಗೆ ನನಗೆ ಕಾರ್ಪುಡಿಯನ್ನ ಕೊಡು, ಹಾಗೆ ಹೊಸ ಬಟ್ಟೆ ಧರಿಸಲು ಕೊಡು, ಇಷ್ಟೆಲ್ಲ ಕೊಟ್ರೆ ನಾನು ನಿನಗೆ ಒಂದು ಇಷ್ಟವಾಗಿರುವಂತ ಬಿಳಿ ಚಿಟ್ಟೆಯನ್ನು ಹಿಡಿದು ಕೊಡ್ತೀನಿ ಅನ್ನುವಂಥದ್ದು ಅಜ್ಜಿಗೆ ತೋರಿಸುವಂತ ಆಸೆ ಆಗಿದೆ. ಹಾಗೆ ಅಜ್ಜಿಯ ಬಗ್ಗೆ ಇರುವಂತ ಪ್ರೀತಿಯನ್ನ ಈ ಕವಿತೆಯಲ್ಲಿ ತೋರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಹಾಗೆ ತಾತ ಅನ್ನುವಂತ ಮತ್ತೊಂದು ಕವಿತೆಯಲ್ಲಿ, ಬೊಗಸ ಪ್ರೀತಿಯ ಸರಳ ಜೀವದ ನನ್ನ ತಾತ, ನಿನ್ನ ಜೀವನದ ಕಣ ಕಣದಲ್ಲೂ ಎಲ್ಲೆಲ್ಲಿ ನೋಡಿದ ರಕ್ತ, ಅಜ್ಜಿ ಜೊತೆಗೆ ಬಾ ನೀನು, ಅಜ್ಜಿ ತರುವ ತಿಂಡಿಗಳನ್ನು ತರಲು ಬಿಡು ಅಡ್ಡ ಬರಬೇಡ, ಅಜ್ಜಿ ಮಾಡಿರುವ ತಿಂಡಿಗಳನ್ನು ತಿನ್ನಬೇಡ ನೀನು, ನಿನ್ನ ಪುಟ್ಟ ನನ್ನನ್ನು ನೆನಪಿಸಿಕೋ ಮರೆಯಬೇಡ ರಸಜೇನು, ನಿನ್ನ ಸರಳ ಜೀವನದ ಬೇರು ಇನ್ನೂ ಇರಲಿ ಜೋರು, ಚೂರು ನನಗೆ ಉಳಿಸು ತಿಂಡಿಯ ನನ್ನ ಮೇಲೆ ಕರುಣಲಿ. ಅಜ್ಜನ ಕುರಿತಾಗಿರುವಂತ ಒಂದು ಕವಿತೆ. ಅಜ್ಜ ನಿನ್ನ ಎಷ್ಟು ಜೀವನ ಸರಳವಾಗಿ ಮಾಡ್ತೀಯ, ಹಾಗೆ ನಿನ್ನ ಪ್ರತಿಯೊಂದು ಜೀವನದಲ್ಲಿ ಭರವಸೆಯ ಕಣವನ್ನ ನಾವು ಕಾಣ್ತೀವಿ. ಅಜ್ಜಿ ಜೊತೆಗೆ ನೀನು ನನಗೆ ತರ ತಿಂಡಿಯನ್ನ ತಂದು ಕೊಡ್ತಿ, ಹಾಗೆ ಇನ್ನು ಅಜ್ಜಿ ತರ್ತಿರ್ತಾಳ ನನಗೆ, ನೀನ್ ಬ್ಯಾಡ ಅನ್ನಕ್ ಹೋಗ್ಬೇಡ, ಯಾಕಂದ್ರೆ ಅಜ್ಜಿ ನನಗಿನ್ನ ಹೆಚ್ಚಿನ ತಿಂಡಿ ತರ್ತಿರ್ತಾಳ, ನೀನ್ ಸಾಕ್ ಅನ್ನಕ್ ಹೋಗ್ಬೇಡ. ಆಮೇಲೆ ಅಜ್ಜಿ ಮಾಡಿರುವಂತ ಎಲ್ಲಾ ಇದನ್ನು ನೀನೇ ತಿಂದು ಬಿಡ್ಬೇಡ, ನನಗೂ ಸ್ವಲ್ಪ ಉಳಿಸು, ಯಾಕಂದ್ರೆ ನನ್ನ ಮೇಲೆ ನಿನಗೆ ಸ್ವಲ್ಪ ಕರುಣೆ ತೋರು ಅಂತೇಳಿ ಅಜ್ಜನ ಬಗ್ಗೆ ಹೇಳುವಂತ ಒಂದು ಕವಿತೆ. ಹಾಗೆ ಅಜ್ಜ ಮೊಮ್ಮಕ್ಕಳ ಒಂದು ತುಂಟಾಟವನ್ನ, ಇಬ್ಬರ ನಡುವಿರುವಂತ ಮುಗ್ಧತೆಯನ್ನ, ಪ್ರೀತಿಯನ್ನ ಈ ಕವಿತೆಯಲ್ಲಿ ಹಿಡಿದಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ತರಗತಿ ಅನ್ನುವಂತ ಒಂದು ಕವಿತೆಯಲ್ಲಿ, ಗೆಳೆಯರೆದೆಗೆ ಕೇಳಿಸಿತೆ ನನ್ನ ಮಾತು, ನನ್ನ ತರಗತಿ ಸುಂದರ, ಯಾವಾಗಲೂ ಇರುವ ಈ ಚಿಲಿಪಿಳಿ ನನ್ನ ತರಗತಿಯಲ್ಲಿ, ಎಲ್ಲ ಕೂಡಿ ಎನ್ನ ಪಕ್ಕ ಕೂತು ಬರೆಯಬಲ್ಲೆ ನಾ ತರಗತಿಯ ಕುರಿತು, ತರಗತಿಯಲ್ಲಿ ನಾನು ಕೂತು ಬರೆದರು ಕೂಡಲಿಲ್ಲ ಋಣ ಅದು ಹೇಗೆ, ಸಾವಿರಾರು ಪುಸ್ತಕಗಳ ಸುರುಮಳೆಯಲ್ಲಿ ತರಗತಿ ಬಂದು ಹೋಗುವ ಕ್ಷಣದಲ್ಲಿ, ಮಾತಿಗೆ ಬೆಳೆದು ಮತ್ತೆ ಅದೇ ಪ್ರವಚನ ಕೇಳುವ ಹೊತ್ತಿಗೆ, ಸಂಪತ್ತಿಗೆ ನಾ ಕಟ್ಟಲು ಸಾಧ್ಯವೇ ಗೆಳೆಯರೊಂದಿಗೆ ಗುಂಪು, ಬರಿದೆನ್ನ ಮಾತಾಡು ಕುಣಿಯುವ ಹೊತ್ತಿಗೆ ನನ್ನ ತರಗತಿಯಲ್ಲಿ. ತರಗತಿ ಅನ್ನುವಂತ ಕುರಿತು, ತರಗತಿಯಲ್ಲಿ ಕೇವಲ ಒಂದು ಜಾತಿಯ, ಒಂದು ಸಮುದಾಯದ, ಒಂದು ಧರ್ಮದ ಜನರಿರುವುದಿಲ್ಲ. ಬೇರೆ ಬೇರೆ ಜಾತಿಯ, ಬೇರೆ ಬೇರೆ ಸಮುದಾಯದ, ಬೇರೆ ಬೇರೆ ಗುಣದ, ಬೇರೆ ಬೇರೆ ಬಣ್ಣದ, ಬೇರೆ ಬೇರೆ ಜನರನ್ನ ನಾವು, ಗುಂಪನ್ನ, ಗೆಳೆಯರನ್ನ ತರಗತಿಯಲ್ಲಿ ಕಾಣುತ್ತೀವಿ. ಅದನ್ನೇ ಇಲ್ಲಿ ಪ್ರಸ್ತುತಪಡಿಸುವಂತ ಕೆಲಸವನ್ನ ಬಾಲ ಸಾಹಿತಿ ಅರ್ಜುನ್ ಮಾಡಿದ್ದಾರೆ. ಗೆಳೆಯರು ಎಷ್ಟು ವಿಭಿನ್ನವಾಗಿರುತ್ತಾರೆ. ಒಬ್ಬನು ಕೋಪ ಮಾಡ್ಕೊಂತಿರ್ತಾನೆ, ಒಬ್ಬನು ರಮಿಸ್ತಿರ್ತಾನೆ, ಒಬ್ಬನು ಜಗಳ ಹಚ್ತಿರ್ತಾನೆ, ಮತ್ತಿನ್ನೊಬ್ಬನು ಜಗಳವನ್ನು ಬಗೆಹರಿಸುವಂತ ಕೆಲಸವನ್ನ ಮಾಡ್ತಿರ್ತಾನೆ.
ಅದೇ ರೀತಿ ವಿವಿಧ ಭಾವನೆಗಳ ವಿವಿಧ ಜನರನ್ನ ನಾವು ತರಗತಿಯ ಕೋಣೆಯಲ್ಲಿ ಕಾಣುತ್ತೀವಿ. ಅದೇ ರೀತಿ ಇಷ್ಟೆಲ್ಲ ಸಂಪತ್ತುಗಳನ್ನ ಕೊಟ್ಟರು ಸಹ ನನ್ನ ಗೆಳೆಯರ ಗೆಳೆತನಕ್ಕೆ ಸರಿಸಾಟಿ ಆಗಲ್ಲ. ಏಕೆಂದರೆ ಇವರೆಲ್ಲರೂ ಸಹ ನನ್ನ ಹಿತವನ್ನ ಕಾಯುವಂತಹ ನಮ್ಮ ಗೆಳೆಯರ ಗುಂಪು ನನ್ನ ತರಗತಿಯಲ್ಲಿದೆ. ಸಾವಿರಾರು ಪುಸ್ತಕಗಳು ಕೊಡುವಂತಹ ಮಾಹಿತಿಯನ್ನ, ಜ್ಞಾನವನ್ನ ಈ ತರಗತಿ ಕೋಣೆ ನಮಗೆ ಕೊಡುತ್ತದೆ. ಈ ತರಗತಿಯಲ್ಲಿರುವಂತಹ ಅಧ್ಯಾಪಕರು ನಮಗೆ ಅಷ್ಟು ಮಾಹಿತಿಯನ್ನ ಕೊಡುತ್ತಾರೆ. ಇದಕ್ಕೆ ನಾನು ಎಷ್ಟೇ ಸಂಪತ್ತನ್ನ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಬೆಲೆ ಕಟ್ಟಕ್ಕಾಗಲಾರ್ದಂತ ಸಂಪತ್ತು ಅಂದ್ರೆ ತರಗತಿ ಅನ್ನುವಂಥದ್ದನ್ನ ಇಲ್ಲಿ ಸಾಹಿತಿ ಹೇಳಿದ್ದಾರೆ. ಹಾಗೆ ರೈತ ಅನ್ನುವಂತ ಒಂದು ಕವಿತೆಯಲ್ಲಿ ನೂಕಲು ಆಗದ ನೇಗಿಲು ರೈತನ ಹೆಗಲನ್ನು ಏರಲೇಬೇಕು, ಎತ್ತ ಹಿಡಿದು ಕಲ್ಲಾಗಿರುವ ಭೂಮಿಯನ್ನು ಉಳಲೇಬೇಕು, ಹುತ್ತು ಬಿತ್ತು ರೈತ ನಮ್ಮ ಕಾಯುತ್ತಿರಬೇಕು, ನಮಗಿಲ್ಲಿ ಅನ್ನ ಇಲ್ಲದಿದ್ದರೆ ರವಿಕ ಹಟ್ಟಿ ಬೆಳಕು ಮುಖದ ಮೇಲೆ ಚಿಮ್ಮಿದ ಮೇಲೆ ಏಳುವ ನಮ್ಮನ್ನು ರವಿ ಹುಟ್ಟುವ ಮುನ್ನ ಏಳುವ ರೈತನಿಗೆ ಉಳಿಸಬಹುದೇ, ಹೋಲಿಸದ ಹೋಲಿಕೆಗೆ ಅರ್ಥ ಸಿಗಬಹುದೇ, ಬೀಜ ಬಿತ್ತಿ ಬೆಳೆ ಬರಲು ತುತ್ತಿಗಿಲ್ಲದೆ ಮಾರಬೇಕು, ದಳ್ಳಾಳಿಯ ನೀಚ ಬುದ್ಧಿ ಈ ದುರ್ವಿಧಿ ರೈತನಿಗೆ ತಿಳಿಯುತ್ತದೆಯೇ, ಈ ನೀಚ ರೈತನಿಗೆ ಮೋಸವಿತ್ತು ತಂದಿಲ್ಲಿ ಮಾರಿ ಲಾಭ ಗಿಟ್ಟಿಸುವನೆ, ಕೊರಳಿಗೆ ಕಟ್ಟಿರುವ ಸುತ್ತಿಗೆಯನ್ನು ಬಿಚ್ಚಿ ಬಂದು ಕುದುರೆ ಓಡುವ ವೇಗದಲ್ಲೆಂದು ರೈತ ಮೆರೆ ಹಾಕುತ್ತಿದ್ದೇವೆ, ಉಳಿಸಿಕೊಳ್ಳಲು ಆಗುವುದೇ ಈ ಬಡಪಾಯಿ ರೈತನನು. ರೈತನ ಬಗ್ಗೆ ಇರುವಂತ ವಾಸ್ತವದ ಒಂದು ಕವಿತೆ. ಏಕೆಂದ್ರೆ ಈ ತನಗಿಂತ ಭಾರವಾಗಿರುವಂತ ನೇಗಿಲನ್ನು ಹೊತ್ತು ಸಾಗುವಂತಹ ಈ ರೈತ ಭೂಮಿಯಲ್ಲಿ ಉತ್ತು ಬಿತ್ತಿ ನಮಗೆ ಆಹಾರವನ್ನು ನೀಡುತ್ತಾನೆ. ಆದರೆ ಸೂರ್ಯ ಹುಟ್ಟಿದ ಮೇಲೆ ಎದ್ದೇಳುವಂತ ನಾವುಗಳು ನಮಗಿಂತ ಮೊದಲು ಎದ್ದು ಹೋಗುವಂತ ರೈತನಿಗೆ ಹೋಲಿಕೆ ಸಾಧ್ಯವಿಲ್ಲ. ರೈತ ವಿಶೇಷ. ಹಾಗೆ ಬೀಜ ಬಿತ್ತಿ ಬೆಳೆ ಬಂದ ನಂತರ ತನಗೆ ಊಟಕ್ಕೆ ಇರ್ಲಿಕ್ಕಂದ್ರು ಇಟ್ಕೊಂಡ್ಲಾರ್ದೆ ಮಾರುವಂತವನು ರೈತ. ಯಾಕಂದ್ರೆ ತಾನು ಬೆಳೆ ಸರಿಯಾದ ಸಮಯಕ್ಕೆ ಮಳೆ ಬರಲಾರ್ದೆ ಬೆಳೆಗೆ ಮಾಡಿರುವಂತ ಸಾಲವನ್ನ ತೀರಿಸುವುದಕ್ಕಾಗಿ ಏನನ್ನು ಇಟ್ಟುಕೊಳ್ಳದೆ ಎಲ್ಲವನ್ನ ಮಾರಿ ಸಾಲದಿಂದ ಋಣಮುಕ್ತನಾಗೋಕೆ ಬಯಸ್ತಾನೆ ರೈತ. ಆದ್ರೆ ಅದು ಸಾಧ್ಯವೇ ಅನ್ನುವಂಥದ್ದು. ಏಕೆಂದರೆ ನೀಚ ದಲ್ಲಾಳಿಗಳು ರೈತನಿಗೆ ಮೋಸ ಮಾಡ್ತಾರೆ. ಇದು ಮುಗ್ಧ ರೈತನಿಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಇಷ್ಟೆಲ್ಲ ಸಂಕೋಲೆಗಳಿಂದ ದಾಟಿ ಕುದುರೆ ವೇಗದಲ್ಲಿ ರೈತ ಓಡಿದಾಗ, ರೈತನಿಗೆ ಲಾಭ ಆದಾಗ ಅದು ಬಹಳ ಖುಷಿ ಆಗುತ್ತೆ. ಇಷ್ಟೆಲ್ಲ ಕಷ್ಟಗಳಿಂದ ನಾವು ರೈತನನ್ನ ಕಾಪಾಡಬಹುದೇ ಅನ್ನುವಂತ ಪ್ರಶ್ನೆಯನ್ನ ಇಲ್ಲಿ ಬಾಲ ಸಾಹಿತಿ ಅರ್ಜುನ್ ಕೇಳುತ್ತಾನೆ. ಇನ್ನು ದೀಪ ಅನ್ನುವಂತ ಕವಿತೆಯಲ್ಲಿ ದೀಪವು ಬೀರುವ ಬೆಳಕಿನ ಹಾಗೆ ಸೂಸಬೇಕೆಂದು ಬೆಳಕನ್ನು ನಾವು, ತಾನು ಸುಡುತ್ತ ಲೋಕದ ಒಲಿತಿಗೆ ಮಾಡುವುದಿಲ್ಲವೇ ತ್ಯಾಗವನು, ಕೆಟ್ಟತಕ್ಕಿಂತ ಉರಿಯುತ್ತಿರುವ ಕೆಂಡದ ಹಾಗೆ ಇರಬೇಕು, ಕೆಟ್ಟದ್ದನ್ನು ಒಡೆದೋಡಿಸಿ ಒಳಿತನ್ನು ಚೆಲ್ಲುತ್ತಿರಬೇಕು, ಬಾಂಧವ್ಯದ ಹಾದಿಯಲ್ಲಿ ಸಾಗಬೇಕೆಂದು ಈ ಕಾಲದ ಸುಳಿಗೂ ಆ ಕಾಲದ ಒಳಿತಿಗೂ ಬಾಂಧವ್ಯ ಬೆಸೆಯುತ್ತ ಸರಿದಾರಿಯಲ್ಲಿ ಸಾಗಬೇಕು. ದೀಪ ಬೆಳಕಿನ ಒಂದು ಜ್ಞಾನದ ಸಂಕೇತ. ಏಕೆಂದರೆ ನಾವು ದೀಪ ಸೂಸುವಂತ ಬೆಳಕಿನ ಹಾದಿಯಲ್ಲಿ ನಾವು ಸಾಗಬೇಕು, ಜ್ಞಾನದ ಮಾರ್ಗದಲ್ಲಿ ನಾವು ಸಾಗಬೇಕು, ಸದ್ಧರ್ಮದ ಮಾರ್ಗದಲ್ಲಿ ನಾವು ಸಾಗಬೇಕು. ಕೆಟ್ಟತನವನ್ನ ಸುಟ್ಟು, ಕೆಟ್ಟದ್ದನ್ನು ಬಿಟ್ಟು, ಕೆಟ್ಟದ್ದನ್ನು ಒಡೆದೂಡಿಸಿ ಒಳಿತಿನೊಂದಿಗೆ ಸಾಗಬೇಕು. ಈ ಬಾಂಧವ್ಯವನ್ನ ಕಟ್ಟಿಕೊಳ್ಳುತ್ತಾ, ಸಂಬಂಧಗಳನ್ನ ಉಳಿಸಿಕೊಳ್ಳುತ್ತಾ ಬಾಂಧವ್ಯದ ಸರಿದಾರಿಯಲ್ಲಿ ನಾವು ಸಾಗಬೇಕು. ಸದ್ಬುದ್ಧಿಯ ಬುತ್ತಿಯನ್ನ ಕಟ್ಟಿಕೊಂಡು ದೀಪದ ಬೆಳಕಿನಲ್ಲಿ ಲೋಕದ ಹಿತವನ್ನ ಬಯಸುತ್ತಾ ನಾವು ಸಾಗಬೇಕು ಅನ್ನುವಂತ ಒಂದು ಕವಿತೆಯಲ್ಲಿ ಬಾಲ ಸಾಹಿತಿ ಆಗಿರುವಂತ ಅರ್ಜುನ್, ತನ್ನ 10ನೇ ತರಗತಿಯಲ್ಲಿ ಓದ್ತಿರುವಂತ ಅರ್ಜುನ್ ವಿಭಿನ್ನ ವಿಷಯ ವಸ್ತುಗಳನ್ನ ಇಟ್ಟುಕೊಂಡು ಕವಿತೆಯನ್ನ ಬರೆಯುವುದರಲ್ಲಿ ಯಶಸ್ಸನ್ನ ಪಡೆದಿದ್ದಾನೆ. ಇಂತಹ ಬಾಲ ಸಾಹಿತಿಗೆ ನಾವೆಲ್ಲರೂ ಸಹ ಪ್ರೋತ್ಸಾಹಿಸಬೇಕು. ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಹುಟ್ಟುಹಬ್ಬ, ಕ್ರೀಡಾಕೂಟ ಸಂದರ್ಭಗಳಲ್ಲಿ ಇಂಥ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯ ಕೃತಿಯ ಓದುವ ಅಭಿರುಚಿಯನ್ನ ಮೂಡಿಸುವಂತ ಕೆಲಸ ಆಗ್ಬೇಕು. ಏಕೆಂದರೆ ಈ ಪಾಲಕರಿಗೆ ನಾವು ಧನ್ಯವಾದ ಹೇಳಬೇಕು. ಯಾಕಂದ್ರೆ ಇಂತಹ ಉತ್ತಮವಾದ ಸಾಹಿತ್ಯ ಕೃತಿ ಹೊರಬರಬೇಕಾದ್ರೆ ಶಿಕ್ಷಕರು ಹಾಗೂ ಅವರ ಪಾಲಕರ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿ ಅರ್ಜುನ್ ಒಳ್ಳೆಯ ಉತ್ತಮ ಬರಹಗಾರನಾಗಿ, ಲೇಖಕನಾಗಿ
ಹೊರಹೊಮ್ಮುವ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾನೆ. ಈ ಇಂತಹ ವಿದ್ಯಾರ್ಥಿಯನ್ನ, ಕವಿಯನ್ನ ಹೊರತರುವ ನಿಟ್ಟಿನಲ್ಲಿ ಅವನ ತರಗತಿಯ ಶಿಕ್ಷಕರು, ಶಾಲಾ ಆಡಳಿತ ಮಂಡಳಿ ಹಾಗೂ ಪೋಷಕರ ಒಂದು ಕೊಡುಗೆ ಮಹತ್ತರವಾಗಿದೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತಾ, ಇವತ್ತಿನ ದಿನ 113ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಈ ಕೃತಿಯೊಂದಿಗೆ ಮುಕ್ತಾಯಗೊಳಿಸ್ತಾ, ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.